ಗವಿ ಗಂಗಾಧರೇಶ್ವರ ದೇಗುಲದ ವಿಸ್ಮಯ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಪ್ರತಿಯೊಬ್ಬರು ಕೂಡ ಕಾತರರಾಗಿದ್ದಾರೆ. ಅದೇ ರೀತಿಯಾಗಿ ಭಕ್ತಿ ಭಾವದಿಂದ ಈಗಾಗಲೇ ಭಕ್ತಾದಿಗಳು ಕೂಡ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ಮುಂಜಾನೆಯಿಂದಲೂ ಕೂಡ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿವಿಧ ದೇವಸ್ಥಾನಗಳಿಗೆ ಭಕ್ತಾದಿಗಳು ಭೇಟಿಯನ್ನ ಕೊಟ್ಟು ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ. ಆದ್ರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಕೆ ಮಾಡಿದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಈ ಸಲ ಅಂದ್ರೆ ಈ ಹಬ್ಬದ ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶಿವನಿಗೆ ನಮಿಸ್ತಾರೆ. ಅದು ಸಂಜೆ ಆಗ್ತಾ ಇದ್ದ ಹಾಗೆ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ, ಈಗಾಗಲೇ ಸೂರ್ಯರಶ್ಮಿ ಕಿರಣ ಸ್ಪರ್ಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಭಕ್ತಾದಿಗಳು ಕೂಡ ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತಿ ಭಾವದಿಂದಲೇ ಕಾಯ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಹೌದು ಮಧುಶ್ರೀ, ಇವತ್ತು ನಗರದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಅದರಲ್ಲೂ ನಗರದ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯನ ರಶ್ಮಿ ಗಂಗಾಧರನನ್ನ ಸ್ಪರ್ಶಿಸುತ್ತೆ. ಸೊ ಹೀಗಾಗಿ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಅವರು ವಿಜುವಲ್ ಸಹ ಗಮನಿಸ್ತಾ ಹೋಗಬಹುದು. ಸದ್ಯಕ್ಕೆ ನಾನು ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ, ನೋಡ್ತಾ ಹೋಗಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಇನ್ನು ಬಂದಂತಹ ಭಕ್ತಾದಿಗಳನ್ನ ನಿಭಾಯಿಸೋಕೆ ದೇವಸ್ಥಾನದ ಸಿಬ್ಬಂದಿಗಳು ಮತ್ತೆ ಪೊಲೀಸರಿಗೂ ಕೂಡ ಒಂದಷ್ಟು ಹರಸಾಹಸ ಉಂಟಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ದೇವಸ್ಥಾನದ ಒಳಗೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಕೌತುಕವ ಅಂದ್ರೆ ಪ್ರತಿ ವರ್ಷವೂ ಕೂಡ ಸೂರ್ಯನ ರಶ್ಮಿ ಅಂದ್ರೆ ಗಂಗಾಧರನ ಮೇಲೆ ಬೀಳುವಂತಹ ಸಂದರ್ಭದಲ್ಲಿ ಗರ್ಭಗುಡಿಯ ಒಳಗೆ ಭಕ್ತಾದಿಗಳನ್ನ ಕೂರಿಸಿ ಆಮೇಲೆ ಒಂದು ಪೂಜೆಯನ್ನ ಮಾಡಿ ಆ ಒಂದು ವಿಸ್ಮಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶವನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ಈ ಸರ್ತಿ ಕೇವಲ ಪ್ರಧಾನ ಅರ್ಚಕರು ಯಾರಿರ್ತಾರೆ ಹಾಗೆ ಅವರ ಜೊತೆಗಿರ್ತಕ್ಕಂಥ ಅರ್ಚಕರು ಮಾತ್ರ ಅವರ ಪೂಜೆಯನ್ನ ಸಲ್ಲಿಸಿದ ನಂತರದಲ್ಲಿ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಾಕಷ್ಟು ಜನ ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ನಮಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ವಲ್ಲ ಅನ್ನೋ ಕುರಿತಾಗಿ ಈಗಲೇ ಪೊಲೀಸರ ಜೊತೆಗೆ ಈಗಾಗಲೇ ಜಗಳಕ್ಕೂ ಕೂಡ ಇಳಿದಿರ್ತಕ್ಕಂಥದ್ದು ನೋಡ್ತಾ ಹೋಗಬಹುದು. ಈಗ ಅಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳಿದು. ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಈಗಾಗಲೇ ಬಂದಿದ್ದಾರೆ. ಇದು ಗರ್ಭಗುಡಿಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳು. ಈಗಾಗಲೇ ಶೋಭಾ ಕರಂದ್ಲಾಜೆಯವರಾಗಿರ್ಬೋದು, ಹಾಗೆ ಸ್ಥಳೀಯ MLA ಆಗಿರ್ತಕ್ಕಂತಹ ರವಿ ಸುಬ್ರಹ್ಮಣ್ಯವರಾಗಿರ್ಬೋದು, ಸಾಕಷ್ಟು ಜನ ಕೂಡ ಬಂದಿದ್ದಾರೆ. ಒಂದಷ್ಟು ಸಿನಿಮಾ ನಟ ನಟಿಯರು ಮತ್ತೆ ಒಂದಷ್ಟು ರಾಜಕೀಯ ಪ್ರಮುಖರು ಕೂಡ ಇವತ್ತು ದೇವಸ್ಥಾನಕ್ಕೂ ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನ ನಿಭಾಯಿಸಕ್ಕೂ ಕೂಡ ದೇವಸ್ಥಾನದ ಸಿಬ್ಬಂದಿಗಳಿಗೆ ಜೊತೆಗೆ ಪೊಲೀಸರಿಗೂ ಕೂಡ ಒಂದಷ್ಟು ಹರಸಾಹಸ ಉಂಟಾಗ್ತಾ ಇರ್ತಕ್ಕಂಥದ್ದು. ಇದು ದೇವಸ್ಥಾನದ ಮುಂಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳಾದ್ರೆ ಮತ್ತೊಂದು ಕಡೆ ಇಲ್ಲಿ ಮುಖ್ಯ ದ್ವಾರವನ್ನ ಕೂಡ ಈಗಾಗಲೇ ಕ್ಲೋಸ್ ಮಾಡಲಾಗಿದೆ. ಸೊ ಹೀಗಾಗಿ ಸಾಕಷ್ಟು ಜನ ಈಗಾಗಲೇ ಅಂದ್ರೆ ಬಂದು ಕಾತುರದಿಂದ ಕೂಡ ಈಗಾಗಲೇ ಕಾಯ್ತಾ ಇದ್ದಾರೆ. ಅಂದ್ರೆ ಯಾವಾಗ ನಾವು ಒಳಗೆ ಹೋಗ್ತೀವಿ, ಯಾವಾಗ ಗಂಗಾಧರನ್ನ ನಾವು ದರ್ಶನ ಮಾಡ್ತೀವಿ ಅನ್ನೋ ಕುರಿತಾಗಿ ನೋಡ್ತಾ ಹೋಗಬಹುದು. ಕೆಳಗೆ ಕೂತ್ಕೊಂಡು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಹೋಗಬಹುದು, ಕುಟುಂಬ ಸಮೇತವಾಗಿ ಬಂದು ದೇವರ ದರ್ಶನಕ್ಕೆ ಕಾಯ್ತಾ ಕೂತಿದ್ದಾರೆ. ಆದ್ರೆ ಇನ್ನು ಅಂದ್ರೆ ಈ ಒಂದು ಸೂರ್ಯರಶ್ಮಿ ಗಂಗಾಧರನ ಸ್ಪರ್ಶಿಸಿದ ನಂತರವಷ್ಟೇ ಇವರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗವಿಗಂಗಾಧರ ದೇವಸ್ಥಾನದಲ್ಲಿ ಇವತ್ತು ನಡೆಯುವಂತಹ ಒಂದು ಕೌತುಕ ಏನಿದೆ ಅಂದ್ರೆ 5:20ರಿಂದ 5:23 ನಡೆಯುವಂತಹ ಒಂದು ಸೂರ್ಯರಶ್ಮಿನ ಕಿರಣ ಒಂದು ಏನಿದೆ, ಸೊ ಇದನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಆದ್ರೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಏನಂದ್ರೆ ಈಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆಗೆ ಜಗಳ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ದೇವಸ್ಥಾನದ ಅರ್ಚಕರು ಕೂಡ ಹೇಳಿದ್ರು, ಅಂದ್ರೆ ನಿನ್ನೆ ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಥ್ಯಾಂಕ್ ಯು ಪೂರ್ಣಿಮಾ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ಈ ಬಾರಿ ಬಹಳ ಮಂದಿ ಒಳಗೆ ಹೋಗಿ ಅಲ್ಲಿ ದರ್ಶನ ಪಡೆಯೋಕೆ ಅವಕಾಶ ಇಲ್ಲ ಅಂತ. ಹೌದು, ಯಾಕಂದ್ರೆ ಈ ಸೂರ್ಯರಶ್ಮಿಗೆ ಅಡ್ಡಲಾಗಿ ನಿಲ್ಲೋದು, ಈ ತರದ ಸಮಸ್ಯೆಗಳು, ಗದ್ದಲಗಳು ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ದೇಗುಲದ ಆಡಳಿತ ಮಂಡಳಿ ಅಂತದೊಂದು ನಿರ್ಧಾರಕ್ಕೆ ಬಂದಿದೆ.